ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದಂತಹ, ಅತ್ಯವಶ್ಯಕವಾಗಿ ತಿಳಿದಿರಲೇಬೇಕಾದಂತಹ ಒಂದು ಕಾನೂನು ಕೋರ್ಟು, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದ ಹೈಕೋರ್ಟು ಉಚ್ಚ ನ್ಯಾಯಾಲಯ ಯಾವ ತೀರ್ಮಾನವನ್ನು ಕೊಟ್ಟಿದೆ ಈ ಒಂದು ರಜೆ ಹಾಕುವುದಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ಇವತ್ತು ನಾನು ತಿಳಿಸಬೇಕು ಅಂತೇಳಿ ಬಂದಿದ್ದೇನೆ. ಈ ಒಂದು ಉದ್ಯೋಗಿಯು ಮಾಲೀಕರ ಪೂರ್ವಾನುಮತಿ ಇಲ್ಲದೆ ಅನಧಿಕೃತವಾಗಿ ದೀರ್ಘಕಾಲದಲ್ಲಿ ಅವರು ಗೈರು ಹಾಜರಾದರೆ, ಅಂದರೆ 5 ದಿನಗಳಿಗೂ ಮೇಲ್ಪಟ್ಟು ಕೆಲಸಕ್ಕೆ ಅವರು ಹೋಗದೆ ಹೋದರೆ, ರಜೆಯನ್ನು ಹಾಕಿದರೆ, ಪೂರ್ವಾನುಮತಿ ಇಲ್ಲದೆ ಇಂಟಿಮೇಷನ್ ಮಾಡದೆ ರಜೆಯನ್ನು ಹಾಕಿಬಿಟ್ರೆ ಅದು ಉದ್ಯೋಗಿಯ ಹಕ್ಕಾಗುತ್ತಾ? ಇಸ್ ಇಟ್ ಎ ರೈಟ್ ಆಫ್ ಎನ್ ಎಂಪ್ಲಾಯಿ ಟು ಟೇಕ್ ಎ ಲಾಂಗ್ ಲೀವ್ ವಿತೌಟ್ ಟೇಕಿಂಗ್ ದ ಕನ್ಸೆಂಟ್ ಅನ್ನೋದು ಇಲ್ಲಿ ಪ್ರಶ್ನೆ. ಹೈಕೋರ್ಟು ಖಂಡಿತವಾಗಿಯೂ ಇದು ಸಲ್ಲದು. ಅವರು ದೀರ್ಘಾವಧಿಯಲ್ಲಿ ಕೆಲಸಗಳನ್ನು ಮಾಡಿದ್ದರೂ ಕೂಡ ಮಾಲೀಕರಿಗೆ ಹೇಳದೆ, ಅವರ ಅನುಮತಿಯನ್ನು ಪಡೆಯದೆ ದೀರ್ಘಕಾಲದಲ್ಲಿ ರಜೆಯನ್ನು ಹಾಕಿಬಿಟ್ರೆ ಅದರಿಂದ ಸಾಕಷ್ಟು ಕೆಲಸಗಳಿಗೆ ತೊಂದರೆಯಾಗತ್ತೆ. ಮೊದಲೇ ತಿಳಿಸಬೇಕು. ಪೂರ್ವಾನುಮತಿಯನ್ನು ಪಡೆದಾಗ ಅವರಿಗೆ ಕೆಲಸದ ಮೇಲೆ ಶ್ರದ್ಧೆ ಇದೆ ಅಂತ ಹೇಳಬಹುದಾಗುತ್ತೆ, ಅಥವಾ ಸಬ್ಸ್ಟಿಟ್ಯೂಟ್ ಪರ್ಯಾಯವಾಗಿ ಬೇರೊಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಅದನ್ನು ಬಿಟ್ಟು ಪೂರ್ವಾನುಮತಿಯೇ ಇಲ್ಲದೆ ಏಕಾಏಕಿ ಇವರು ಬೇಕಂದಾಗ ಕೆಲಸಗಳನ್ನು ರಜೆ ಹಾಕಿಬಿಟ್ರೆ ಇವರಿಗೆ ಆ ಒಂದು ಕೆಲಸದ ಮೇಲೆ ಶ್ರದ್ಧೆ ಇಲ್ಲ. ಇದು ಒಂದು ದುರ್ನಡತೆಯ ಅಂತರ್ಗತ ದುರ್ನಡತೆ ಒಳಗಡೆ ಇದು ಬರುತ್ತೆ, ಮತ್ತು ಕರ್ತವ್ಯ ನಿರ್ಲಕ್ಷ್ಯತೆ ಒಳಗಡೆ ಬರುತ್ತೆ. ಅಂದರೆ ಡಿರಿಲಿಕ್ಷನ್ ಆಫ್ ಡ್ಯೂಟಿ ಅಂತ ಹೇಳಿ ನಾವು ಕರಿತೇವೆ, ಅದರೊಳಗಡೆ ಅಂತರ್ಗತ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಕೇಸು ಒಬ್ಬ ಟ್ರೈನಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ವೆಂಕಟರಾಮಯ್ಯ ಎಂಬುವವರನ್ನು ಸೇವೆಯಿಂದ ತೆಗೆದುಹಾಕಲಾಗಿತ್ತು. ಇದರ ಒಂದು ಆದೇಶವನ್ನು ರದ್ದು ಮಾಡಿ ಅಂತ ಹೇಳಿ ಸಿದ್ಧ ಕಾರ್ಮಿಕ ಕೋರ್ಟ್ನ ಆದೇಶ ಪ್ರಶ್ನಿಸಿ BMTC ಹೈಕೋರ್ಟುಗೆ ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿಯನ್ನು ಪುರಸ್ಕರಿಸಿರುವ ನ್ಯಾಯಮೂರ್ತಿ M. ಜ್ಯೋತಿ ಅವರ ಪೀಠ, ಪೂರ್ವಾನುಮತಿ ಮತ್ತು ರಜೆ ಪಡೆಯದೆ ವೆಂಕಟರಾಮಯ್ಯ 2016 ಡಿಸೆಂಬರ್ 1 ನಂತರ ಅನಧಿಕೃತವಾಗಿ ಉದ್ಯೋಗಕ್ಕೆ ಗೈರಾಗಿದ್ದಾರೆ. ಈ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ BMTC ಸೇವೆಯಿಂದ ವಜಾಗೊಳಿಸಲಾಗಿದೆ. ಉದ್ಯೋಗ ನಿರ್ವಹಣೆ ವೇಳೆ ಸಕಾರಣವಿಲ್ಲದೆ ಉದ್ಯೋಗಕ್ಕೆ ನೌಕರ ಅನಧಿಕೃತವಾಗಿ ಗೈರಾಗಬಾರದು. ರಜೆ ಇಲ್ಲದೆ ಗೈರಾಗುವುದು ದುರ್ನಡತೆ ಆಗಲಿದೆ ಎಂದು ಕೋರ್ಟು ಅಭಿಪ್ರಾಯಪಟ್ಟಿದೆ. ಆದ್ದರಿಂದ ಈ ಯಾವುದೇ ಉದ್ಯೋಗಿ ಗೈರು ಹಾಜರಿಯನ್ನು ಹಕ್ಕಾಗಿ ಕ್ಲೈಮ್ ಮಾಡಲಾಗದು. ರಜೆ ಇಲ್ಲದ ಉದ್ಯೋಗಕ್ಕೆ ಗೈರಾಗುವುದು ಶಿಸ್ತಿನ ಉಲ್ಲಂಘನೆಯಾಗಿದೆ. ಇಲ್ಲಿ ಅನಧಿಕೃತವಾಗಿ ನೌಕರಿಗೆ ಗೈರಾಗಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ಶಿಕ್ಷೆ ನೀಡಲಾಗಿದೆ. ದೀರ್ಘಾವಧಿ ಸೇವೆ ದುರ್ನಡತೆ ಕ್ಷಮಿಸುವ ಮಾನದಂಡವಲ್ಲ ಎಂದು ಪೀಠ ಆದೇಶಿಸಿದೆ. ಅಂದರೆ ಒಟ್ಟಾರೆಯಾಗಿ ಈ ಕರ್ನಾಟಕ ಹೈಕೋರ್ಟಿನ ಒಂದು ಆದೇಶದ ಸಾರ ಏನಪ್ಪ ಅಂತ ಹೇಳಿದ್ರೆ, ರಜೆ ಇಲ್ಲದಿದ್ದರೂ ಕೂಡ ಪೂರ್ವಾನುಮತಿ ಪಡೆಯದೆ ದೀರ್ಘಕಾಲದಲ್ಲಿ ಗೈರಾಗಿಬಿಟ್ರೆ, ರಜೆಯನ್ನು ಹಾಕಿಬಿಟ್ರೆ ಅವರಿಗೆ ದುರ್ನಡತೆ ತೋರಿಸಿದ್ದಾರೆ ಅಂತ ಹೇಳಿ ಆ ಆರೋಪದ ಮೇಲೆ, ಕರ್ತವ್ಯ ನಿರ್ಲಕ್ಷ್ಯತೆಯ ಆರೋಪದ ಮೇಲೆ ಅವರನ್ನು ಕೆಲಸದಿಂದ ವಜಾ ಮಾಡಬಹುದಾಗಿದೆ. ಇದನ್ನು ಕ್ಷಮಿಸೋದಕ್ಕೆ ಆಗೋದಿಲ್ಲ, ಶಿಕ್ಷೆಯನ್ನು ಕೊಡಬಹುದಾಗಿದೆ ಅಂತ ಹೇಳಿ ಈ ಒಂದು ಕೇಸಿನ ಸಾರ ಆಗಿದೆ. ಆದ್ದರಿಂದ ಸಮಯ ಸಂದರ್ಭಗಳು ಮನುಷ್ಯರು ಖಂಡಿತವಾಗಿಯೂ ರಜೆಯನ್ನು ಹಾಕಬೇಕಾಗತ್ತೆ. ಆದರೆ ಪೂರ್ವಾನುಮತಿಯನ್ನು ಪಡೆದು ಮಾಲೀಕರ ನಿಮ್ಮ ಬಾಸ್ಗಳ ಒಂದು ಅನುಮತಿಯನ್ನು ಪಡೆದು ಅವರ ಮನವೊಲಿಸಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ರಜೆಯನ್ನು ಹಾಕಿ. ಯಾಕೆಂದರೆ ನಿಮ್ಮ ಕೆಲಸ ಅಲ್ಲಿ ತುಂಬ ಅತ್ಯವಶ್ಯಕತೆ ಇದ್ದಾಗ, ಬೇರೆಯೊಬ್ಬರು ಪರ್ಯಾಯ ವ್ಯವಸ್ಥೆ ಇಲ್ಲದೇ ಇದ್ದಾಗ, ಅಥವಾ ಬೇರೆ ಇನ್ನೇನೋ ಶೆಡ್ಯೂಲ್ಗಳನ್ನು ಮಾಡಿಕೊಳ್ಳಬಹುದು. ಅದಕ್ಕೂ ನೀವು ಅವಕಾಶ ಕೊಡದೆ ಏಕಾಏಕಿ ರಜೆಗಳನ್ನು ಹಾಕಿಬಿಡೋದು, ಎಲ್ಲೋ ಹೋಗಿಬಿಟ್ಟು ಫೇಕ್ ಸರ್ಟಿಫಿಕೇಟ್ಗಳನ್ನು ಮಾಡಿಸಿ ಹಾಕಿಬಿಡ್ತಕ್ಕಂಥದ್ದು, ತೊಗೊಂಬಂದು ಕೊಡೋದು, ಈ ರೀತಿಯಾಗಿ
ಮಾಡಬಾರದು. ಇದು ದುರ್ನಡತೆ ಮತ್ತು ಶ್ರದ್ಧೆಯ ಕೊರತೆಯ ಒಂದು ಚಿಹ್ನೆಯಾಗಿದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟು ತೀರ್ಪನ್ನು ಕೊಟ್ಟಿದೆ. ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.